ಒಂದು ಕಡೆ ಅಕ್ಟೋಬರ್ 31ರವರೆಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲ್ಲ, ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಿ, ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗ್ತೀನಿ ಅಂತ ಕೆ ಎನ್ ರಾಜಣ್ಣ ಹೇಳ್ತಾರೆ. ಆಗ ಅದಾದ 15 ದಿನಕ್ಕೆ ಕೆ ಎನ್ ರಾಜಣ್ಣ ಸದನದಲ್ಲಿ ಎದ್ದು ನಿಂತು ಹೇಳ್ತಾ ಇದ್ದಾರೆ, ನನ್ನ ಮಗನನ್ನು ಮತ್ತು ನನ್ನನ್ನು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನ ನಡೀತು ಅಂತ. ಇವತ್ತೊಂದು 3 ಪುಟಗಳ ಪತ್ರವನ್ನು ಕೂಡ ಕೆ ಎನ್ ರಾಜಣ್ಣ ಪರಮೇಶ್ವರ್ಗೆ ಬರೆದಿದ್ದಾರೆ. ವೈ ಸೋ ಲೇಟ್? ರಾಜಣ್ಣ ಯಾಕೆ ಸಮಯ ತಗೊಂಡ್ರು? ಅಲ್ಲ, ಯಾಕೆ ಸಮಯ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಹಿ ಹ್ಯಾಸ್ ಟು ಕ್ಲಾರಿಫೈ. ಆದರೆ ಒಂದಂತೂ ನಿಶ್ಚಿತ, ಕಾಂಗ್ರೆಸ್ನ 2 ಬಣಗಳ ನಡುವಿನ ಕಾದಾಟ ಏನಿದೆ ಅದು ಈಗ ಕೇವಲ ರಾಜಕೀಯವಾಗಿ ಉಳಿದಿಲ್ಲ. ಅನೇಕ ಬಾರಿ ರಾಜಕಾರಣ ಮೆದುಳಿನಿಂದ ಆಡಲಾಗುತ್ತೆ, ಇದು ಹೃದಯಕ್ಕೆ ತಲುಪತಕ್ಕಂಥ ಮಾತು. ಯಾಕಂದರೆ ವೈಯಕ್ತಿಕವಾಗಿ ಇಬ್ಬರೂ ಒಬ್ರಿಗೊಬ್ರಿಗೆ ಕೆ ಎನ್ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ವೈಯಕ್ತಿಕವಾಗಿರ್ತಕ್ಕಂಥ ವಾಗ್ದಾಳಿಗಳು ನಡೀತಾ ಇವೆ. ಮತ್ತು ಇಟ್ ಈಸ್ ಗೋಯಿಂಗ್ ಟು ಪರ್ಸ್ನಲ್. ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ, ಸಿದ್ದರಾಮಯ್ಯ, ಪರಮೇಶ್ವರ್ ಒಂದು ಕಡೆ, ಡಿ ಕೆ ಶಿವಕುಮಾರ್ ಒಂದು ಕಡೆ. ಈಗ ನಾನು ನಿನ್ನೆ ಮಧ್ಯಪ್ರದೇಶದಲ್ಲಿದ್ದೆ. ನಾನು ಯಾವುದೋ ಹೋಟೆಲ್ನಲ್ಲಿದ್ದಾಗ ಹಿಂಗೆ ಯಾರ್ದೋ ಜೊತೆ ನಾನು ಕರ್ನಾಟಕದವನು ಅಂದ ತಕ್ಷಣ ಅಲ್ಲಿನ ಆ ಹೋಟೆಲ್ನ ಮ್ಯಾನೇಜರ್ ಕೇಳಿದ, आपका ಹನಿ ಟ್ರ್ಯಾಪ್ ಕೇಸ್ ಕ್ಯಾ ಹೋ ರಹಾ ಹೈ ಅಂತ. ನನಗೆ ಆಶ್ಚರ್ಯ ಅನ್ನಿಸ್ತು. ಅಂದರೆ ಈಗ ಮೊದಲು ಕರ್ನಾಟಕ ಸಾಫ್ಟ್ವೇರ್ಗೋಸ್ಕರ, ಕರ್ನಾಟಕ ಬೇರೆ ಬೇರೆ ಕಾರಣಗಳಿಗೂ, ಒಳ್ಳೆಯ ಕಾರಣಗಳಿಗೋಸ್ಕರ, ಮೈಸೂರು ದಸರಾಗೋಸ್ಕರ ಇಡೀ ವಿಶ್ವದಲ್ಲಿ ಪ್ರಸಿದ್ಧ ಇತ್ತು. ಇವತ್ತಿನ ನಮ್ಮ ಸ್ಥಿತಿ ಹೇಗೆ ಬಂದಿದೆ ಅಂದರೆ, ಒಂದೇ ಪಕ್ಷದ 2 ಬಣಗಳ ನಡುವೆ ಪರಸ್ಪರ ಹನಿ ಟ್ರ್ಯಾಪ್ ನಡೀತಕ್ಕಂಥ ಪ್ರಯತ್ನಗಳು ನಡೀತವೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದು ಭಾರಿ ಆಶ್ಚರ್ಯಕರ ಮತ್ತು ವಿಚಿತ್ರವಾಗಿ ಆರೋಪ ಮಾಡ್ತಾರೆ. ಒಬ್ಬರ ಬಗ್ಗೆನೇ ಅಲ್ಲ, 40-48 ಶಾಸಕರು, ಸಚಿವರು ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ. ಈಗ ಅವರು ಅದನ್ನು ರಾಜಣ್ಣ ಹೇಳಿದ್ದಾರೆ. ಬಟ್ ಈಗ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಲಿಕ್ಕೆ ಈಗ 48 ಆ ಪ್ರಕರಣಗಳು ಉಂಟಾ? ಒಂದು ರೀತಿ ತೆಲುಗು ಸಿನಿಮಾದ ನೋಡ್ತಿದ್ವಲ್ಲ, ಒಬ್ಬ ಯಾರೋ ಏನೋ ಆಗಲಿಕ್ಕೆ ರಾಜಕಾರಣದಲ್ಲಿ ಎಲ್ಲರನ್ನ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ವಿ ಡೋಂಟ್ ನೋ. ಈಗ 48 ಸಿಡಿಗಳು ಉಂಟಾ? ಅದನ್ನು ಕೆ ಎನ್ ರಾಜಣ್ಣ ಹೇಳಿದರು. ಬಟ್ ಈ ಕೆ ಎನ್ ರಾಜಣ್ಣ ಅವ್ರದ್ದೇ ಯಾರು ಬಂದಿದ್ರು ಅಂತ ಕೇಳಿದಾಗ ಅದು ನಮ್ಮ ಬಳಿ CCTV ಫುಟೇಜ್ ಇಲ್ಲ, ಅವ್ರು ಎದುರುಗಡೆ ಬಂದರೆ ಗೊತ್ತೇ, ಅವಳು ಯಾಕೆ ಬರ್ತಾಳೆ ಎದುರುಗಡೆ? ಸೊ ಇದು ಪ್ರಶ್ನೆ, ಹನಿ ಟ್ರ್ಯಾಪ್ ಯಾರು ಮಾಡಿದರು, ಯಾರು ಮಾಡಿಸಿದ್ರು, ಯಾರು ಸುಪಾರಿ ಕೊಟ್ಟರು, ಅದು ಭಾಳ ದೊಡ್ಡ ವಿಚಾರ ಅಲ್ಲ, ಅಥವಾ ತನಿಖೆಯಿಂದ ಬಹಿರಂಗಗೊಳ್ಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.